ನಮಸ್ಕಾರ, ಈ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಚಮತ್ಕಾರಕ್ಕೆ ಸಾಕ್ಷಿಯಾಗಲಿದೆ ಭೂಮಂಡಲ. 9 ತಿಂಗಳ ಬಾಹ್ಯಾಕಾಶ ವಾಸಕ್ಕೆ ಕೊನೆಗೂ ಮುಕ್ತಿ. ಭೂಮಿಗೆ ವಾಪಸ್ ಆಗಲಿದ್ದಾರೆ ಸುನಿತಾ ವಿಲಿಯಮ್ಸ್. ರನ್ಯಾ ಕೇಸ್ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ವಿಚಾರಣೆ. ಶಕ್ತಿ ಭವನದಲ್ಲಿ 1.5 ಗಂಟೆಗಳ ಕಾಲ ಪ್ರಶ್ನಾವಳಿ. ಎನ್ಕ್ವೈರಿ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ ಅಧಿಕಾರಿ. ಸಚಿವ ಮಹಾದೇವಪ್ಪ ನಿವಾಸದಲ್ಲಿ ಎಸ್ಸಿ ಎಸ್ಟಿ ನಾಯಕರ ಸಭೆ. ಒಳ ಮೀಸಲಾತಿ ಜಾರಿ, ಪರಿಶಿಷ್ಟ ಸಮುದಾಯಗಳ ಬೇಡಿಕೆಗಳ ಚರ್ಚೆ. ಒಗ್ಗಟ್ಟಿನಲ್ಲಿ ಮಾತ್ರ ಬಲ ಎನ್ನುವ ಮಂತ್ರೋಪದೇಶ. ರಾಜ್ಯ ಯುವ ಕಾಂಗ್ರೆಸ್ಗೆ ಮಂಜುನಾಥ್ ಸಾರಥ್ಯ. ಶಿಷ್ಯನಿಗೆ ಅಧಿಕಾರ ನೀಡಿ ಬೀಗಿದ ಡಿಸಿಎಂ ಡಿಕೆಶಿ. ಯುವ ಮತದಾರರನ್ನ ಪಕ್ಷದತ್ತ ಸೆಳೆಯುವ ಕೆಲಸ, ಬೂತ್ ಗೆಲ್ಲುವ ಪಾಠ. ಜೈನ ಧರ್ಮದ ಬಗ್ಗೆ ನಿರ್ಲಕ್ಷ್ಯ ಮುಂದುವರೆದರೆ ಸಲ್ಲೇಖನ ವೃತ್ತ. ಸಮಾಜದ ನಿಗಮ ಮಂಡಳಿಗಾಗಿ ಕಣ್ಣೀರು ಹಾಕಿದ ಜೈನ ಮುನಿ. ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದ ಖಂಡನೆ. ಕಂದಾಯ ಇಲಾಖೆಯ ಭೂಮಾಪಕರಿಂದ 168 ಕೆರೆಗಳ ಸರ್ವೆ. ಬಿಬಿಎಂಪಿ ವ್ಯಾಪ್ತಿಯ ಒತ್ತುವರಿ ತೆರವಿಗೆ ಸೂಚನೆ. ವಲಯಗಳ ಕಾರ್ಯಪಾಲಕ ಅಭಿಯಂತರರಿಗೆ ಬಿಬಿಎಂಪಿ ಆಯುಕ್ತರ ಆದೇಶ. ಕಾಫಿ ನಾಡಲ್ಲಿ ಕಾಡ್ಗಿಚ್ಚಿಗೆ ಹೊತ್ತಿ ಉರಿಯುತ್ತಿರುವ ಕಾಡು. ಅಂದಾಜು 30 ಎಕರೆಯಷ್ಟು ಅರಣ್ಯ ಸುಟ್ಟು ಕರಕಲು. ಅಗ್ನಿಶಾಮಕ ದಳ ಇಲ್ಲದೆ ಅರಣ್ಯ ಅಧಿಕಾರಿಗಳ ಪರದಾಟ. ಹೊರಗೆ ಹಸಿರು, ಒಳಗೆ ಕೆಂಪಾಗಿರೋ ಕಲ್ಲಂಗಡಿ. ಧಾರವಾಡ ಮಾರ್ಕೆಟ್ಗೆ ಲಗ್ಗೆ ಇಟ್ಟ ಹಳದಿ ರಾಣಿ. ತೋಟಗಾರಿಕಾ ಕೃಷಿ ಇಲಾಖೆ ಸಹಕಾರದೊಂದಿಗೆ ಹೊಸ ಬೇಸಾಯ. ಚಿಕ್ಕಮಗಳೂರಿನ ಅನಾಥಾಶ್ರಮದಲ್ಲಿ ಅಪ್ಪು ಹುಟ್ಟುಹಬ್ಬ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ರಾಯಚೂರಿನ ಹಟ್ಟಿ ಪಟ್ಟಣದಲ್ಲಿ ಅನ್ನ ಸಂತರ್ಪಣೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಿದ ಹೀಟ್ ವೇವ್. 40 ಡಿಗ್ರಿ ಕ್ರಾಸ್ ಮಾಡಿದ ಸೂರ್ಯನ ಪ್ರತಾಪ. ಚಿಕ್ಕ ಮಕ್ಕಳ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ. ಬಿಸಿಯೂಟದಲ್ಲಿ 10% ಅಡುಗೆ ಎಣ್ಣೆ ಕಡಿಮೆ ಮಾಡಿ. ವಿದ್ಯಾರ್ಥಿಗಳಲ್ಲಿ ಹೆಚ್ಚಿದ ಬೊಜ್ಜು, ಮಕ್ಕಳ ಆರೋಗ್ಯಕ್ಕಾಗಿ ಕ್ರಮ. ಎಲ್ಲಾ ರಾಜ್ಯಗಳಿಗೆ ಡಯಟ್ ಫುಡ್ ಸಜೆಷನ್ ಮಾಡಿದ ಕೇಂದ್ರ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರಕ್ಕೆ ಹರಿದು ಬಂದ ಭಕ್ತ ಸಾಗರ. ಸರ್ಕಾರಕ್ಕೆ ಒಟ್ಟು 400 ಕೋಟಿ ರೂಪಾಯಿ ತೆರಿಗೆ ಪಾವತಿಸಿದ ಟ್ರಸ್ಟ್. ತೀರ್ಥಕ್ಷೇತ್ರದ ಸೆಕ್ರೆಟರಿ ಚಂಪತ್ ರೈ ಮಾಹಿತಿ. ಇಸ್ಲಾಮಾಬಾದ್ನ ಚೀನಿ ಕಾಲ್ ಸೆಂಟರ್ ಲೂಟಿ. ಲ್ಯಾಪ್ಟಾಪ್, ಕಂಪ್ಯೂಟರ್, ಫರ್ನಿಚರ್ ಹೊತ್ತೊಯ್ದ ಜನ. ಪೊಲೀಸರಿಗೂ ಕ್ಯಾರೆ ಅನ್ನದೆ ಕೊಳ್ಳೆ ಹೊಡೆದ ಪಾಕಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.